16 ಲೋಕಸಭೆ ಎಂಪಿಗಳ ಅಮಾನತ್ತಾಗಿದೆ. ಒಟ್ಟು 31 ಸಂಸದರು ಈ ಮೂಲಕವಾಗಿ ಅಮಾನತ್ತಾಗಿರುವಂತಾಗಿದೆ. ಇಂದು ಒಂದೇ ದಿನ 16 ಎಂಪಿಗಳನ್ನ ಅಮಾನತುಗೊಳಿಸಿ ಈ ಸಂಸತ್ ಅವಧಿ ಮುಗಿಯುವವರೆಗೂ ಕೂಡ ಯಾರು ಕೂಡ ಸಂಸತ್ ಪ್ರವೇಶಕ್ಕೆ ಅವಕಾಶ ಇಲ್ಲ. ಮೊನ್ನೆ ಅಷ್ಟೇ 15 ಮಂದಿ, ಇವತ್ತು 16 ಮಂದಿ ಸಂಸತ್ ಸದಸ್ಯರುಗಳನ್ನ ಅಮಾನತುಗೊಳಿಸಲಾಗಿದೆ. ಇದರ ಒಟ್ಟು ಸಂಖ್ಯೆ 31ಕ್ಕೆ ಏರಿಕೆ ಕಂಡಿದೆ. ಸದ್ದು ಗದ್ದಲ ಹೆಚ್ಚಾಗ್ತಾ ಇದೆ. ಉಳಿದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಅಮಾನತಿನ ಪ್ರಕ್ರಿಯೆ ಏನಿದೆ ಅದು ಮುಂದುವರೆದ ಭಾಗವಾಗಿ ಒಟ್ಟು 16 ಸಂಸದರನ್ನ ಅಮಾನತುಗೊಳಿಸಿ ಆದೇಶವನ್ನ ಮಾಡಿದ್ದಾರೆ ಸ್ಪೀಕರ್. ಸಂಸತ್ ದಾಳಿ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷಗಳು ಬಹಳ ಬಿಗಿಪಟ್ಟನ್ನ ಹಿಡಿದುಕೊಳ್ತಿವೆ. ಈ ಪ್ರಕರಣದಲ್ಲಿ ಯಾರು ಒಂದು ಪಾಸನ್ನ ವಿತರಣೆ ಮಾಡಿದ್ರು ಅವರ ವಿಚಾರಣೆ ಆಗಬೇಕು, ಗೃಹ ಸಚಿವರು ಹೇಳಿಕೆಯನ್ನ ಕೊಡಬೇಕು ಅನ್ನುವಂತಹ ಪಟ್ಟು ಹೆಚ್ಚಾಗ್ತಾ ಇದೆ. ಆದರೆ ಗೃಹ ಸಚಿವರು ಸ್ಪೀಕರ್ ಈ ಕುರಿತಾಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಮೊನ್ನೆ ಮಾತನಾಡಿ ಅದನ್ನೆಲ್ಲ ಹೇಳಿದ್ರು. ಇದರ ಅರ್ಥ ಸಚಿವರು ಮಾತನಾಡಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಈಗ ಅದರ ವಿಷಯವಾಗಿ ಗದ್ದಲ ಏರ್ಪಟ್ಟಿದೆ.